ಸರ್ ಏನಿದೆ ವಿಷಯ? ಸರ್ ಸಮಸ್ಯೆ ಏನಿಲ್ಲ ಹೇಳಿ ಸರ್. ಏನಾಗಿದೆ ಅಂದರೆ ಯಾವುದೇ ಕಾಮಗಾರಿ ಸ್ಯಾಂಕ್ಷನ್ ಆಗಿಲ್ಲ. ಏಕಾಏಕಿ ಊರಿನಲ್ಲಿ ರೌಡಿಗಳು ಅಂತ ಹೇಳ್ಕೊಂಡು ಅಮಾವಾಸ್ಯೆ ಹಬ್ಬದ ದಿನ ಮೀಟಿಂಗ್ ಮಾಡಿ ಎಣ್ಣೆ ಹೊಡೆದು ಅವತ್ತಿನ ಮಾರನೆಗೆ ವೆಹಿಕಲ್ ನಂಬರ್ ಇಲ್ದಲೇ ಇರೋ JCB ತಂದು ಈ ಥರ ನಮ್ಮ ಮನೆ ಮುಂದೆ 5 ಅಡಿ ಗುಂಡಿ ತೆಗೆದಿದ್ದಾರೆ. ನಮಗೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ದನ ಕರುಗಳಿದ್ದಾರೆ, ಓಡಾಡೋದಕ್ಕೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಉತ್ತರದುರ್ಗ ಹೋಬಳಿ ಗ್ರಾಮ ಪಂಚಾಯಿತಿ PDO ಅವರು ರಾಜಶೇಖರ್ ಅವರು ಅವ್ರ ಜೊತೆ ಶಾಮೀಲಾಗಿ ನಮಗೊಂದು ಉತ್ತರ ಮತ್ತು DVSP ಅವ್ರಿಗೊಂದು ಉತ್ತರ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಜನಗಳು ನೋಡಿ ಇದು ಈ ಥರ ಅನ್ಯಾಯ ಆಗ್ತಾ ಇರೋದನ್ನ ದಯವಿಟ್ಟು ಖಂಡಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೀವಿ. ಮಂಜೂರಾತಿ ಆಗಿಲ್ಲ. PDO ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳಿ ಆಗಿದೆ ಇಲ್ಲ ಅಂತ. ಏನು ಸರ್ ಇದು? ಸರ್ ಇದು ಆ ಕಡೆ ಏನು ಒಂದು 8 ಮನೆಯವರಿದ್ರಲ್ಲ, ಅವ್ರಿಗೆ ಮಳೆ ನೀರು ತುಂಬಿಕೊಂಡು ಮನೆ ಒಳಗೆ ನೀರು ಹೋಗ್ಬಿಡೋದು. ಅದರಿಂದ ಆ ನೀರು ಈ ಕಡೆ ತರೋಕ್ಕೆ ಉದ್ದೇಶಕ್ಕೆ ಮಳೆಗಾಲ ಇದ್ದಿದ್ದರಿಂದ ನಾವು ಆಮೇಲೆ JJM ಕಾಮಗಾರಿ ನಡೀತಾ ಇತ್ತು. JJM ಕಾಮಗಾರಿ ಮತ್ತು ರೋಡ್ ಕಟ್ ಮಾಡಿರೋದ್ರಿಂದ ತಕ್ಷಣ ಅದೇ ಜೊತೆಯಲ್ಲಿ ಕಾಮಗಾರಿ ಮಾಡೋಣ ಅಂದ್ಬಿಟ್ಟು ಇದು ಮಣ್ಣು ಕಾಮಗಾರಿ ಮಾಡಿದ್ವಿ. ಈಗ PRD ಇಂದ 5 ಲಕ್ಷ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ನಿಧಿಯಲ್ಲಿ ಶಾಸಕರು ಅನುದಾನ ಹಾಕೋರೆ. ಎಸ್ಟಿಮೇಟ್ ಆಗಿದೆ, ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಈಗ ಅವ್ರು ಮಂಜೂರಾತಿ ಯಾವುದು ಇರಲೇ ಇಲ್ಲ, ಕಾಮಗಾರಿ ಶುರು ಮಾಡೋರೆ ಅಂತಾರೆ ಅವರು. ಸರ್ ಆಗಿದೆ, ಮಂಜೂರಾತಿ ಆಗಿದೆ ಸರ್. PRDಲಿ ಎಲ್ಲ ಡೀಟೇಲ್ ಇದೆ. ಈ ತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ ಆಕ್ಷನ್ ತಗೊಳ್ಳಿ. ಮಾಡಿರೋ ಕೆಲಸಗಳು. ಈಗ ನಾನು ವಿ ಸಾಂಬಾಜಿರಾವ್ ಅಂತ, ತುಮಕೂರು ಜಿಲ್ಲೆ ಒಂಬುಡ್ಸ್ ಪರ್ಸನ್ನು. ಈ ಗ್ರಾಮದ ಪ್ರಕಾಶ್ ಅವರವರು ತಮ್ಮ ಮನೆ ಮುಂದೆ ವೈಜ್ಞಾನಿಕವಾಗಿ ಚರಂಡಿ ಮಾಡದೆ ಇಡೀ ಚರಂಡಿ ನೀರು ನಮ್ಮ ಮುಂದೆ ಬಂದು ನಿಂತಿದೆ. ಇದರಿಂದ ಇಡೀ ಆ ಬೀದಿಗೆ ಅನಾನುಕೂಲ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದರು. ಬಂದು ಪರಿಶೀಲನೆ ಮಾಡಿದ್ದೀನಿ. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯಲ್ಲಿ ಸತ್ಯ ಇದೆ. ಯಾಕೆಂದರೆ ಅಲ್ಲಿ ನೀರು ಹೋಗಲಿಕ್ಕೆ ಯಾವುದೇ ಒಂದು ವೆಂಟಿಲೇಷನ್ ಮಾಡಲಿಲ್ಲ, ಅವರು ಹೊರಗಡೆ ಹೋಗಲಿಕ್ಕೆ ಔಟ್ಲೆಟ್ ಮಾಡಿಲ್ಲ. ಮತ್ತು ಈ ಕಾಮಗಾರಿ PRDಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಆ PRD ಇಲಾಖೆಗೆ ಕೂಡಲೇ ಈ ಕಾಮಗಾರಿನ ಪೂರ್ಣಗೊಳಿಸಿ ಏನೀಗ ಸಮಸ್ಯೆ ಉಂಟಾಗಿದೆ ಈ ಒಂದು ಬೀದಿಗೆ, ಈ ರಸ್ತೆಗೆ, ಅದನ್ನು ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಆದೇಶ ಮಾಡ್ತೀನಿ. ಕೂಡಲೇ ಈ ಕಾಮಗಾರಿ ಪೂರ್ಣಗೊಳಿಸಬೇಕು. ಮತ್ತು ಏನು ಅನಾನುಕೂಲ ಆಗಿದೆ ಈ ಜನರಿಗೆ ಮತ್ತು ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಈಗ PRD ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಪಂಚಾಯತಿಯಿಂದ ಇದು ಸ್ಯಾಂಕ್ಷನ್ ಆಗಿತ್ತು, ಸ್ಯಾಂಕ್ಷನ್ ಆಗದೇ ಇದ್ರೂ ಸಹ ಕೆಲಸ ಮಾಡಿದ್ದಾರೆ ಅಂತ ಏನು ಹೇಳಿದ್ದಾರೆ. ಯಾರು ಆ ಕೆಲಸ ಮಾಡಿದ್ದಾರೆ ಅಂದರೆ ವಿತೌಟ್ ಸ್ಯಾಂಕ್ಷನ್, ಏನು ಪ್ಲ್ಯಾನ್ ಆಗದಿರ, ಎಸ್ಟಿಮೇಟ್ ಆಗದಿರ ಏನಾದರೂ ಕೆಲಸ ಏನಾದರೂ ಆಗಿದ್ದರೆ ತಪ್ಪಿತಸ್ಥರು ಇರೋದು ನಾವು ಪ್ರಕರಣ ದಾಖಲು ಮಾಡ್ಕೋತೀವಿ, ಕ್ರಮಕ್ಕೆ ನಾವು ಬರೀತೀವಿ, ಆದೇಶ ಮಾಡ್ತೀವಿ. ಇದು ಮೂಲತಃ ನರೇಗಾ ಅಂತ ಬರಬೇಕಾಗಿರೋದು. ನಾವು ನರೇಗಾ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಈಗ ಇದು PRDಗೆ ಹೋಗಿದೆ ಅಂತೇಳಿ ನಮ್ಗೆ ಬಂದಿರತಕ್ಕಂಥ ಮಾಹಿತಿ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಅನಾನುಕೂಲ ಇದು ಪಂಚಾಯತಿ ಅಧಿಕಾರಿಗಳು ಭಾಗಿಯಾಗಿದ್ದಾರಾ ಅಥವಾ PRD ಅವರು ಭಾಗಿಯಾಗಿದ್ದಾರಾ, ಅದನ್ನು ಪರಿಶೀಲನೆ ಮಾಡಿ ನಾವು ಆದೇಶ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ಈಗ ನರೇಗಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನರೇಗಾಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ. ದಯವಿಟ್ಟು ಇದನ್ನು ಒಂಚೂರು ಪಬ್ಲಿಸಿಟಿ ಕೊಟ್ಬಿಡಿ ಸರ್. ಮೊನ್ನೆ ನಾವು ಇಲ್ದಲೇ ಇದ್ದಾಗ ಸ್ಪಾಟ್ಗೆ PDO ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ್ಬಿಟ್ಟು ನರೇಗಾ ಯೋಜನೆಯಡಿ CC ಚರಂಡಿ ಸ್ಥಗಿತಗೊಂಡಿದೆ ಅಂತ ದೂರುದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿದ್ದೀವಿ ಅಂದ್ಬಿಟ್ಟು ವಿಡಿಯೋದಲ್ಲಿ ಫೇಸ್ಬುಕ್ ಅಲ್ಲಿ ಫೇಕ್ ಅಪ್ಲೋಡ್ ಮಾಡಿದ್ದಾರೆ. ನೋಡಿ ಸರ್, ಫೇಸ್ಬುಕ್ ಅಲ್ಲಿ ನರೇಗಾ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. PDO ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್, ಸಹಾಯಕ ನಿರ್ದೇಶಕರು. ಈಗ ಇವರು ಅವ್ರನ್ನ ಮುಚ್ಚಾಕ ಇದ್ ಮಾಡೋದಿಕ್ಕೆ, ಸೇವ್ ಮಾಡೋದಕ್ಕೋಸ್ಕರ ಅವರೊಂದಿಗೆ ಲಂಚ ತಿಂದು ಈ ತರ ಮಾಡ್ತಾ ಇದ್ದಾರೆ. ಈಗ ಆ ಥರ ಏನೋ ರಮೇಶ್ ಅವರು ಹೇಳ್ತಿರಕ್ಕಂಥ ಮಾಹಿತಿ ಏನಿದೆ, ಆ ಮಾಹಿತಿ ಆಧಾರದ ಮೇಲೆ ನಾನೊಂದು ವಿಚಾರಣೆ ನಡೆಸ್ತೀನಿ. ನಮ್ಮ ಕಚೇರಿಕರು ಎಲ್ಲರೂ ಸಂಬಂಧಪಟ್ಟಂತೆ ಎಲ್ಲರೂ ಸಹ, ಯಾರಿವಾಗ ನಮ್ಮ PDO ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಮತ್ತು ಇನ್ನುಳಿದಂಥ ಅಧಿಕಾರಿಗಳು ಯಾರಿದ್ದಾರೆ, ಮತ್ತು ಇವರು ರಮೇಶ್ ಅವ್ರನ್ನೂ ಸಹ ಅವರ ಸಮ್ಮುಖದಲ್ಲೇ ಒಂದು ಪ್ರಕಾಶ್ ಅವರ ಸಮ್ಮುಖದಲ್ಲಿ ಒಂದು ವಿಚಾರಣೆಯನ್ನು ನಡೆಸಿ ತೀರ್ಮಾನ ಮಾಡ್ತಾರೆ. ಇವ್ರು ಏನು ಅರ್ಜಿ ಕೊಟ್ಟಿರೋ ಸಂಬಂಧ
ಒಂಬುಡ್ಸ್ಮನ್ಗೆ ಅರ್ಜಿ ಕೊಟ್ಟರು. ಒಂಬುಡ್ಸ್ಮನ್ ಸರ್ ADRಗೆ ನೀವು ವರದಿ ಕೊಡಿ ಅಂತ ಹಾಕಿದ್ರು. ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ವರದಿ ಕೊಟ್ಟಿದ್ರು. ನರೇಗಾ ಅಂತ ಹೇಳಿ ಸರ್ ನಮ್ಮಲ್ಲಿ ಹಾಕಿಲ್ಲ. ನರೇಗಾದಲ್ಲಿ ನಾವು ಅಪ್ರೂವಲ್ ಆಗಿಲ್ಲ ಈ ಕಾಮಗಾರಿ. ನರೇಗಾದಲ್ಲಿ ಅಪ್ರೂವಲ್ ಆಗಿಲ್ಲ ಸರ್. ಲೈವ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಫೇಸ್ಬುಕ್ ಅವ್ರದೇ ಒಂದು ಫೇಸ್ಬುಕ್ ಐತೆ, ಅದರಲ್ಲಿ ಅಪ್ಲೋಡ್ ಆಗಿದೆ. ದಯವಿಟ್ಟು ಅದು ನಾವು ಮಾಡೋದಂತದಲ್ಲ, ಇವರೇ ಅಪ್ಲೋಡ್ ಮಾಡಿರೋದು. ದಯವಿಟ್ಟು ನೋಡಿ. ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ, PDO ಬಂದಿದ್ದಾರೆ, ಇದೇ ಸ್ಪಾಟ್ ಅಲ್ಲಿ ಚೇರ್ ಹಾಕಿದ್ದಾರೆ. ಇದೇ ನನ್ನ ಮನೆ, ಇದೇ ರೋಡ್ ಅಲ್ಲಿ ಪ್ರಾಬ್ಲಮ್ ಆಗಿರೋದು, ಬಂದಿದ್ದಾರೆ. ದಯವಿಟ್ಟು ನೋಡಿ. ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗೈತೆ. ಈ ಲಿಂಕ್ ನಾನು ಬೇಕಾದ್ರೆ ನಿಮ್ಗೆ ಬೇಕು ಅಂದ್ರೆ ಶೇರ್ ಮಾಡ್ತೀನಿ. ಇಲ್ಲೇ ನಾವು ಹೇಳ್ತಾ ಇರೋದು ನರೇಗಾದಲ್ಲಿ ಮೆನ್ಷನ್ ಆಗಿದೆ ನೋಡಿ ಸರ್. ಅವರೇ ಮೆನ್ಷನ್ ಮಾಡಿ ಬಿಟ್ಟಿದ್ದಾರೆ. ಅವ್ರದೇ ಒಂದು ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಾವು ಫೇಸ್ಬುಕ್ ಅಪ್ಲೋಡ್ ಆಗಿರೋದು ನಮ್ಮ ಮಾಹಿತಿ ನಾನು ಯಾವ್ದು ಅಪ್ಲೋಡ್ ಅದು ಫೇಸ್ಬುಕ್ ಬೇಕಾ? ಇದು ತಾಲೂಕ್ ಪಂಚಾಯತಿ ಕುಣಿಗಲ್ ಅಂತಾನೆ ಇದಾಗಿದೆ ಸರ್.